गुरुभ्यो नमः हरिः ओं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಅಂದರೆ ಇದೇ ಸೋಮವಾರ 15ರಿಂದ ಭಾನುವಾರ 21ನೇ ತಾರೀಕುವರೆಗೂ ಜೂನ್ 2026ರವರೆಗೂ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಾಗತ್ತೆ ಮತ್ತು ಈ ವಾರದ ಒಂದು ವಿಶೇಷತೆ ಏನು, ಗ್ರಹಗಳ ಸ್ಥಿತಿಗಳ ಒಂದು ಅನುಕರಣೆ ಹೇಗಿರುತ್ತೆ ಅದೆಲ್ಲವನ್ನು ಈ ದಿನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವಾರ, ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ನೋಡಿಕೊಳ್ಳುವಂಥದ್ದಾದರೆ ಈ ಒಂದು ದಿನ ಅಂದರೆ ಈ ಒಂದು ಭಾನುವಾರ ದಿನ ಅಮಾವಾಸ್ಯೆ ಬಂದಿರೋದ್ರೂ ಸೋಮವಾರ ದಿನ ಅಮಾವಾಸ್ಯೆ ಇದೆ. ಸೋಮಯಾತಿ ಅಮಾವಾಸ್ಯೆ ಅದು ಸೋಮವಾರ ಬಂದಿದೆ ಹಾಗೂ ಅದು ಕೂಡ ಮಿಥುನ ರಾಶಿಯಲ್ಲಿ ಪ್ರಾರಂಭವಾಗಿದೆ. ಅಂದರೆ ಗ್ರಹಸ್ಥಿತಿಗಳಂತ ನೋಡೋದಾದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ ಮಿಥುನ ರಾಶಿಯಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದು ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ಜಾಸ್ತಿ ಒಲವು ದ್ವಾದಶ ರಾಶಿಗಳದ್ದು ಪಾಲ್ಗೊಳ್ಳುವಂಥದ್ದಾಗಿರುತ್ತೆ. ಈಗ ಬೇರೆ ಅಧಿಕ ಮಾಸ, ಈ ಅಧಿಕ ಮಾಸದ ಜೊತೆಗೆ ಕೆಲವು ಕೆಲಸ ಕಾರ್ಯಗಳು ಭಕ್ತಿಪೂರ್ವಕವಾಗಿ ಮತ್ತು ದೇವರ ಕೆಲಸ ಕಾರ್ಯಗಳಿಗೆ ನೀವು ಪಾಲ್ಗೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗೃಹ ಸ್ಥಿತಿಗಳಂತ ನೋಡೋದಾದರೆ ಸಿಂಹರಾಶಿಯಲ್ಲಿ ಶುಕ್ರನು ಬರೋದರಿಂದ ಸ್ವಲ್ಪ ಧೈರ್ಯ, ಶಕ್ತಿ ಮತ್ತು ಮುಂದಾಲೋಚನೆ ತುಂಬ ಚೆನ್ನಾಗಿ ಸಿಗುವಂಥದ್ದಾಗತ್ತೆ. ಇನ್ನು ಚಂದ್ರ ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಯಲ್ಲಿ ಸಂಚಾರ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗತ್ತೆ. ಅಂದರೆ ಈ ಒಂದು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತಾರೆ. ಇನ್ನು ಕರ್ಕಾಟಕದಲ್ಲೇ ಇರತಕ್ಕಂತಹ ಗುರುವಿನಿಂದ ಕೆಲವು ಭಕ್ತಿ ಮತ್ತು ಮನೆ, ಕುಟುಂಬ, ಆಂತರಿಕ ಜೀವನ ತುಂಬ ಚೆನ್ನಾಗಿ ಕೂಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ವಾರ ಅಮಾವಾಸ್ಯೆ, ಚೌತಿ ಮತ್ತು ಇನ್ನಿತರ ಒಂದಿಷ್ಟು ಒಳ್ಳೆಯ ದಿನಗಳು ಅಂತ ಏನಾದರೂ ನೋಡೋದಾದರೆ ಅಷ್ಟು ಯಾವುದು ಇರೋದಿಲ್ಲ. ದಾನಗಳಿಗೆ ಮಾತ್ರ ಶ್ರೇಷ್ಠ ಇದೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ, ಅದು ಮಿಥುನ ರಾಶಿಯಲ್ಲಿ ಬಂದಿರೋದರಿಂದ ಪೂಜೆ ಪುನಸ್ಕಾರಗಳಿಗೆ ಅಥವಾ ನಿಮ್ಮ ಒಂದಿಷ್ಟು ದಾರಿದ್ರ್ಯ ದೂರ ಮಾಡಿಕೊಳ್ಳಲು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಅಥವಾ ಹೋಮ ಯಜ್ಞ ಯಾಗಾದಿಗಳು ಮಾಡೋದರಿಂದ ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯ ಫಲಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯದ ಗೃಹ ಸ್ಥಿತಿಗಳ ಒಂದಿಷ್ಟು ಚಲನವಲನ ಮತ್ತು ಈ ಒಂದು ವಾರದ ಒಂದಿಷ್ಟು ವಿಶೇಷ ದಿನಗಳು ಮತ್ತು ದಾನಗಳಂಥ ವಿಷಯಕ್ಕೆ ಬರೋದಾದರೆ ಆಯಾ ರಾಶಿಗಳ ಅನುಗುಣವಾಗಿ ದಾನಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲ ಕಾಯ್ತಾ ಇರೋದೇ ಈ ಸಾಪ್ತಾಹಿಕ ಭವಿಷ್ಯದ ಒಂದು ದ್ವಾದಶ ರಾಶಿಗಳ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅನ್ನೋದು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರ ಅಂದರೆ ಈ ಒಂದು ಸಾಪ್ತಾಹಿಕ ಭವಿಷ್ಯ ಜೂನ್ 15ರಿಂದ 21ನೇ ತಾರೀಕುವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ ನಿಮಗೆ ಈ ಒಂದು ವಾರದಲ್ಲಿ ಅಂದರೆ ಹೆಚ್ಚು ಕಡಿಮೆ ಈ ವಾರ ಸ್ವಲ್ಪ ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಇರುತ್ತೆ. ಅಂದರೆ ನೆಗೆಟಿವ್ ಥಾಟ್ಸ್ ಅಂತೀವಲ್ಲ ಅದು ಜಾಸ್ತಿ ಇರುತ್ತೆ, ಅನುಮಾನ ಜಾಸ್ತಿ ಇರುತ್ತೆ. ಈ ತಂಟೆ ತಕರಾರಿಗೆ ನೀವಾಗಿ ಹೋಗುವಂಥದ್ದಾಗತ್ತೆ. ಪ್ರತಿಯೊಂದಕ್ಕೂ ಪ್ರಶ್ನೆಯನ್ನು ಮಾಡುವಂಥವ್ರು ಆಗ್ತೀರಾ ಮತ್ತು ಪ್ರತಿಯೊಂದನ್ನು ನೀವು
ಅನುಮಾನದ ದೃಷ್ಟಿ ಅಂತ ನೋಡುವಂಥದ್ದಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಬೇರೆಯವರಿಗೂ ನಿಮ್ಮನ್ನು ಕಂಡ್ರೆ ಒಂಥರ ಬೇಡದೇ ಇರೋ ವ್ಯಕ್ತಿಯ ರೀತಿಯಲ್ಲಿ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಒಂದು ರೀತಿಯಲ್ಲಿ ಯಾಕೋ ಈ ವಾರ ಮುಜುಗರ ತರುವಂಥ ಸನ್ನಿವೇಶಗಳು ಜಾಸ್ತಿ ಸೃಷ್ಟಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರ ಒಂದು 40-60 ರೇಂಜ್ನಲ್ಲಿ ಇರುತ್ತೆ. ಅಂದರೆ 40% ಅನುಕೂಲತೆ ಇದೆ, 60% ಅನಾನುಕೂಲತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದೊಂದಾಗಿ ವಿಷಯಕ್ಕೆ ಬರೋಣ. ಇಲ್ಲಿ ಆರ್ಥಿಕವಾಗಿ ಒಂದಿಷ್ಟು ಅನಾವಶ್ಯಕ ಖರ್ಚುಗಳು ಬರುತ್ತೆ, ಅನಾವಶ್ಯಕ ಜಗಳಾಟಗಳಾಗುತ್ತೆ, ಅನಾವಶ್ಯಕವಾಗಿ ಸಹೋದರ ಸಹೋದರಿಯರ ಜೊತೆ ವಾದ ವಿವಾದಕ್ಕೆ ಇಳಿತೀರಾ, ಮತ್ತು ಅನಾವಶ್ಯಕವಾದ ಖರ್ಚುಗಳಿಂದ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದಾಗತ್ತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಒಂದು ವಾರ ಏಕಾಂಗಿಯ ಜೀವನ ಈ ಒಂದು ಆರ್ಥಿಕ ಸಮಸ್ಯೆ ಅಂತ ತಂದೊಡ್ಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಬದುಕಿನಲ್ಲಿ ಇರತಕ್ಕಂಥವರಿಗೆ ಈ ಒಂದು ವಾರ ಕೆಲಸದ ಒತ್ತಡ ಅತಿಯಾಗಿ ಬರುವಂಥದ್ದಾಗುತ್ತೆ. ನೀವು ಮಾಡಿರ್ತಕ್ಕಂಥ ಕೆಲಸ ಪುನಃ ಅದೇ ಕೆಲಸ ಮಾಡುವಂಥದ್ದಾಗುತ್ತೆ. ಮತ್ತು ಈ ಒಂದು ವಾರದಲ್ಲಿ ಜವಾಬ್ದಾರಿಗಳ ಜೊತೆಗೆ ಒಂದಿಷ್ಟು ಕೈ ಘಟನೆ ಅನುಭವ ಬರುವಂಥದ್ದಾಗುತ್ತೆ. ಮೇಲಾಧಿಕಾರಿಗಳು ನಿಮ್ಮನ್ನು ಟಾರ್ಗೆಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದು ಕಣ್ಣು ಬರುವಂಥದ್ದಾಗುತ್ತೆ. ಇದರಿಂದ ಬೇಜಾರಾಗುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸ ಮಾತ್ರ ಮುಗಿಯೋದಿಲ್ಲ. ಇದರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗ್ತಾ ಇರೋದ್ರಿಂದ ಕೆಲಸನೇ ಬೇಡ ಅಂತ ನಿಶ್ಚಯ ಮಾಡಿದ ರೀತಿಯಲ್ಲಿ ಇರುತ್ತೆ. ಆದರೆ ಅನಿವಾರ್ಯದಿಂದ ಕೆಲಸ ಮಾಡುವಂಥ ಪ್ರಮೇಯ ಈ ವಾರ ಸಿಕ್ಕಾಕಿಕೊಳ್ಳುವಂಥದ್ದಾಗತ್ತೆ. ಇನ್ನು ವ್ಯಾಪಾರದಲ್ಲಿ ನೋಡೋದಾದರೆ ವ್ಯಾಪಾರ ಅಷ್ಟಕ್ಕಷ್ಟೇ ಇರುತ್ತೆ, ಅಷ್ಟು ಲಾಭವೂ ಇಲ್ಲ, ಅಲ್ಲ ನಷ್ಟವೂ ಇಲ್ಲ. ಬಟ್ ಆದರೆ ಮೂರನೇ ವ್ಯಕ್ತಿ ಇದ್ದರೆ ಸ್ವಲ್ಪ ನಷ್ಟವನ್ನು ನೀವು ಈ ವಾರ ಅನುಭವಿಸುವಂಥದ್ದಾಗತ್ತೆ ವ್ಯಾಪಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರುವಂಥದ್ದಾಗುತ್ತೆ. ಆರೋಗ್ಯದಲ್ಲಿ ದಿಢೀರ್ ಜ್ವರಾದಿಗಳು ಬರ್ಬೋದು, ಮೈಕೈ ನೋವು ಅತಿಯಾಗಿ ಕಾಡುವಂಥದ್ದಾಗಿರುತ್ತೆ. ಒಂದಿಷ್ಟು ದಿನಗಳ ಕಾಲ ಅಂದರೆ ಒಂದು 3-4 ದಿನಗಳ ಕಾಲ ರೆಸ್ಟ್ ರೀತಿಯಲ್ಲಿ ಮನೆಯಲ್ಲಿ ಇರುವಂಥದ್ದಾಗಿರುತ್ತೆ ವೃಶ್ಚಿಕ ರಾಶಿಯವರು ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಏರಿಳಿತ ಕಂಡ್ರೂ ನಿಮ್ಮ ಒಂದು ಕೆಲವು ವಿಷಯಗಳಿಗೆ ಬೇರೆಯವರ ಸಹಾಯ ಲಭಿಸುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂಥದ್ದಾಗುತ್ತೆ. ಅದು ನಾಟಿ ವೈದ್ಯ ಆಗಿರ್ಬೋದು, ಆಯುರ್ವೇದ ವೈದ್ಯನೂ ಆಗಿರ್ಬೋದು, ನಿಮಗೆ ಸಹಾಯಕ್ಕೆ ಬರುವಂಥದ್ದಾಗತ್ತೆ. ಇನ್ನು ಕುಟುಂಬದಲ್ಲಿ ನೋಡೋದಾದರೆ ನೀವು ಕುಟುಂಬ ಸದಸ್ಯರನ್ನು ಅನುಮಾನದಿಂದ ನೋಡ್ತಾ ಇರೋದ್ರಿಂದ ಅವರು ಕೂಡ ನಿಮ್ಮ ಬಗ್ಗೆ ಅನುಮಾನ ಅತಿಯಾಗಿ ಕಾಡುವಂಥದ್ದಾಗತ್ತೆ. ಇಬ್ಬರಲ್ಲಿ ಮನಸ್ತಾಪಗಳು ಅತಿಯಾಗಿ ಕಾಡುವಂಥದ್ದಾಗತ್ತೆ. ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಹೆಚ್ಚಾಗಿ ಕಾಣುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಮಾತಿನಿಂದ ದೂರ ಅನ್ನೋ ಹಂತಕ್ಕೆ ಬರುವಂಥದ್ದಾಗಿರುತ್ತೆ ಈ ವಾರ ಕೌಟುಂಬಿಕ ವಿಚಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಓವರಾಲ್ ಆಗಿ ನಾವು ಮುಂಚೆ ತಿಳಿಸಿದಂಗೆ 40-60 ಅಂದರೆ ಅನಾನುಕೂಲ ಅಂತ ನೋಡೋದಾದರೆ ಸುಖ ಸುಮ್ಮನೆ ಜಗಳ, ಸುಖ ಸುಮ್ಮನೆ ಅನಾವಶ್ಯಕ ಖರ್ಚುಗಳು, ಒತ್ತಡಗಳು, ಕೆಲಸಕ್ಕೆ ಬೇಡದೇ ಇರೋ ವಿಷಯಗಳ ಚರ್ಚೆ ಇವೆಲ್ಲವೂ ಈ ವಾರ ನಡೀತಾ ಇರೋದರಿಂದ ಈ ಗ್ರಹ ಸ್ಥಿತಿಗಳು ಸ್ವಲ್ಪ ಅನಾನುಕೂಲ ರೀತಿ ಇರೋದರಿಂದ ಅದರಲ್ಲೂ ಅರ್ಧಾಷ್ಟಮ ಶನಿ ಅಥವಾ ಪಂಚಮ ಶನಿ ನಿಮಗೆ ಈ ಒಂದು ಹಂತದಲ್ಲಿ ಕಾಡ್ತಾ ಇರೋದರಿಂದ ನಿಮಗೆ ಸ್ವಲ್ಪ ಕಠಿಣ ಸವಾಲುಗಳು ಎದುರು ಹಾಕಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ವೃಶ್ಚಿಕ ರಾಶಿಯವರದ್ದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ಶನಿದೇವರ ಅಷ್ಟೋತ್ತರ, ಶನಿದೇವರ ಸ್ತೋತ್ರ, ಶನಿದೇವರಿಗೆ ಸಂಬಂಧಪಟ್ಟಂಥ ಏನಾದರೂ ಸೇವೆ ಇದ್ದರೆ ಖಂಡಿತವಾಗಿ ಮಾಡಿಸಿ. ಮತ್ತು ಅಂಗವಿಕಲರಿಗೆ ಅವರಿಗೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ದಾನವಾಗಿ ನೀಡಿ. ಇದರಿಂದ ಶನಿಯ ಒಂದು ಅವಕೃಪೆ ಏನಿದೆ ಅದು ದೂರವಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ವೃಶ್ಚಿಕ ರಾಶಿಯವರ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.